ಶ್ರೀ ರವಿ ಯೂಟ್ಯೂಬ್ ವಾಹಿನಿ. ಇದು ಶಿಕ್ಷಣ, ಕಲೆ, ಸಾಹಿತ್ಯ, ಸಂಗೀತ ಹಾಗೂ ಸಂಸ್ಕೃತಿಯ ಸಂವಹನ ವಾಹಿನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಬಾಳ ಪಯಣದ ಬೆಳಕು ಶ್ರೀಕೃಷ್ಣ. ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಕೇಳಿ ಬಾಳ ಪಯಣದ ಬೆಳಕು ಶ್ರೀಕೃಷ್ಣ. ಹಬ್ಬಗಳ ಮಾಸವೆಂದೇ ಹೆಗ್ಗಳಿಕೆಗೆ ಪಾತ್ರವಾದ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಗೆ ವಿಶೇಷ ಮಹತ್ವವಿದೆ. ಹಿಂದೂಗಳ ಶ್ರೇಷ್ಠ ಧರ್ಮಗ್ರಂಥ ಭಗವದ್ಗೀತೆಯ ಮೂಲಕ ಜಗತ್ತಿಗೆ ಜೀವನ ದರ್ಶನದ ಬೆಳಕು ನೀಡುತ್ತಾ ಮುನ್ನಡೆಸುತ್ತಿರುವ ಶ್ರೀಕೃಷ್ಣನ ಜನ್ಮದಿನ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಹೌದು, ಭೂಮಿಯಲ್ಲಿ ಅಧರ್ಮವು ಹೆಚ್ಚಾಗಿ ದುಷ್ಟರ ಪ್ರಾಬಲ್ಯವೇ ಮೇಲುಗೈ ಸಾಧಿಸುವ ಸಂದರ್ಭದಲ್ಲಿ ಧರ್ಮ ಸ್ಥಾಪನೆಗಾಗಿ ಯುಗ ಯುಗಗಳಲ್ಲಿ ಅವತಾರವೆತ್ತುವನೆಂದು ಹೇಳಿದ ಭಗವಾನ್ ವಿಷ್ಣುವಿನ 8ನೇ ಅವತಾರವೇ ಭಗವಾನ್ ಶ್ರೀಕೃಷ್ಣನ ಅವತಾರ. ಶ್ರೀಕೃಷ್ಣನ ಜನ್ಮದಿನವನ್ನು ಕೃಷ್ಣ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ, ಕೃಷ್ಣಾಷ್ಟಮಿ, ಕೃಷ್ಣ ಜಯಂತಿ ಎಂದು ಕರೆಯುತ್ತಾರೆ. ಈ ಮಂಗಳಕರ ಹಿಂದೂ ಹಬ್ಬವನ್ನು ಬಹಳ ಸಂಭ್ರಮ ಮತ್ತು ಸಂತೋಷದಿಂದ ಆಚರಿಸಲಾಗುತ್ತಿದೆ. ಈ ದಿನ ಕೃಷ್ಣ ಭಕ್ತರು ಕೃಷ್ಣ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ, ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ, ಹಾಗೆ ಪರಸ್ಪರ ಶುಭವನ್ನೂ ಕೂಡ ಕೋರುತ್ತಾರೆ. ಚಿಕ್ಕ ಮಕ್ಕಳು ಶ್ರೀಕೃಷ್ಣನ ವೇಷ ಧರಿಸಿ ಆತನ ತುಂಟಾಟಗಳಾದ ಬೆಣ್ಣೆಯನ್ನು ಕದಿಯುವುದು, ಕರುಗಳನ್ನು ಓಡಿಸುವುದು, ಗೋಶಾಲೆಗಳಲ್ಲಿ ಆಡುವುದು, ಹಾಗೆ ಕುಸ್ತಿ ಪಂದ್ಯಗಳಲ್ಲಿ ಆಡುವುದು, ಕೊಳಲು ಊದುವುದು ಇತ್ಯಾದಿ ಮಕ್ಕಳ ಪ್ರದರ್ಶನ ನೋಡುವುದೇ ಈ ಒಂದು ಹಬ್ಬದ ವಿಶೇಷವಾಗಿದೆ. ಶ್ರೀಕೃಷ್ಣನ ಜನನದ ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸುವುದಾದರೆ, ಶ್ರೀಕೃಷ್ಣನ ತಾಯಿ ದೇವಕಿ ಮಥುರಾದ ರಾಕ್ಷಸ ರಾಜ ಕಂಸನ ಸಹೋದರಿ. ಒಂದು ಭವಿಷ್ಯವಾಣಿಯ ಪ್ರಕಾರ ಕಂಸನು ತನ್ನ ಪಾಪಗಳಿಗೆ ಶಿಕ್ಷೆಯಾಗಲು ದೇವಕಿಯಿಂದ ಜನಿಸುವ 8ನೆಯ ಮಗನಿಂದ ಕೊಲ್ಲಲ್ಪಡುತ್ತೇನೆ ಎಂಬುದು ಆತನಿಗೆ ತಿಳಿಯುತ್ತದೆ. ಆದ್ದರಿಂದ ಕಂಸನು ತನ್ನ ಸ್ವಂತ ಸಹೋದರಿ ಮತ್ತು ಅವಳ ಪತಿಯಾದ ವಾಸುದೇವನನ್ನು ಬಂಧಿಸುತ್ತಾನೆ. ಭವಿಷ್ಯವಾಣಿಯು ನಿಜವಾಗುವ ಸಾಧ್ಯತೆಯನ್ನು ತೊಡೆದುಹಾಕಲು ಇವನು ದೇವಕಿ ಹಾಗೂ ವಾಸುದೇವರಿಗೆ ಜನಿಸಿದ ಮಕ್ಕಳನ್ನೆಲ್ಲ ತಕ್ಷಣವೇ ಕೊಲ್ಲಲು ಪ್ರಾರಂಭಿಸುತ್ತಾನೆ. ಹೀಗೆ 7 ಮಕ್ಕಳನ್ನು ಕೊಲ್ಲುತ್ತಾನೆ. ದೇವಕಿ ಹಾಗೂ ವಾಸುದೇವರಿಗೆ ಜನಿಸಿದ 8ನೆಯ ಮಗ ಶ್ರೀಕೃಷ್ಣ ಜನಿಸಿದಾಗ ಅಲ್ಲಿ ಇಡೀ ಅರಮನೆಯು ಮಾಂತ್ರಿಕವಾಗಿ ಪ್ರಚೋದಿತವಾದ ಗಾಢ ನಿದ್ರೆಯಲ್ಲಿ ಮುಳುಗಿರುತ್ತದೆ. ತಂದೆ ವಾಸುದೇವನು ಶ್ರೀಕೃಷ್ಣ ಜನಿಸಿದ ಸಂದರ್ಭದಲ್ಲಿ ತನ್ನ ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಮಧ್ಯರಾತ್ರಿಯಲ್ಲಿ ಗೋಕುಲದ ವೃಂದಾವನದಲ್ಲಿರುವ ಯಶೋಧ ಮತ್ತು ನಂದನನ ಮನೆಗೆ ಮಗುವನ್ನು ವರ್ಗಾಯಿಸುವ ಮೂಲಕ ಕಂಸನ ಕೋಪಕ್ಕೆ ಬಲಿಯಾಗಬೇಕಾಗಿದ್ದ ಮಗುವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತಾನೆ. ಈ ಶಿಶುವೇ ಭಗವಾನ್ ವಿಷ್ಣುವಿನ ಅವತಾರವಾಗಿದ್ದು, ವಸುದೇವ ಸುತಂ ದೇವಂ ಕಂಸಂ ಚಾನೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಎಂಬಂತೆ ಅಂತಿಮವಾಗಿ ಶ್ರೀಕೃಷ್ಣನು ತನ್ನ ಮಾವ ಕಂಸನನ್ನು ಕೊಂದು ಧರ್ಮ ಸ್ಥಾಪನೆ ಮಾಡುತ್ತಾನೆ. ಶ್ರೀಕೃಷ್ಣನ ತಾಯಿ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋಧೆ ಅವನನ್ನು ಸಾಕಿ ಬೆಳೆಸಿದ ತಾಯಿಯಾಗಿದ್ದಾಳೆ.
ಶ್ರೀಕೃಷ್ಣ ತ್ಯಾಗ ಮತ್ತು ಮಮತೆಯ ಕರುಣಾಮಯಿ. ಹೌದು, ಶ್ರೀಕೃಷ್ಣ ತ್ಯಾಗ ಮತ್ತು ಮಮತೆಯ ಕರುಣಾಮಯಿಯಾಗಿದ್ದು, ಆತ ಎಷ್ಟೇ ರಾಜರನ್ನು ಗೆದ್ದರೂ ಅಧಿಕಾರದ ಗದ್ದುಗೆ ಏರಲಿಲ್ಲ. ಕಂಸನನ್ನು ಕೊಂದು ಅವನ ತಂದೆ ಉಗ್ರಸೇನನಿಗೆ ಮಥುರಾ ಪಟ್ಟ ಕಟ್ಟಿದ. ಜರಾಸಂಧನನ್ನು ಕೊಂದು ಅವನ ಮಗ ಸಾಲ್ವನಿಗೆ ಪಟ್ಟ ಕಟ್ಟಿದ. ಸತ್ಯ ಧರ್ಮ ಮೀರಿದವರು ಬಂಧುಗಳಾದರೂ ಶಿಕ್ಷಾರ್ಹರು ಎಂಬ ನೀತಿಯನ್ನು ಮಾವ ಕಂಸ, ಭಾವ ಶಿಶುಪಾಲ, ಅಜ್ಜ ಮಾಗಧ ಮುಂತಾದವರನ್ನು ವಧಿಸುವ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ ಅಂದರೇನೆ ಮೈಮನ ಪುಳಕಿತಗೊಳ್ಳುತ್ತದೆ. ಶ್ರೀಕೃಷ್ಣನು ಸ್ನೇಹಿತನಾಗಿ, ಅಣ್ಣನಾಗಿ, ತಮ್ಮನಾಗಿ, ಮಗನಾಗಿ, ಸಾಕು ಮಗನಾಗಿ, ತಂದೆಯಾಗಿ, ಗುರುವಾಗಿ, ಶಿಷ್ಯನಾಗಿ, ತುಂಟನಾಗಿ, ದೂತನಾಗಿ, ದನ ಕಾಯುವ ಗೋಪಾಲನಾಗಿ, ಕೊಳಲನೂದುವ ಸಂಗೀತಗಾರನಾಗಿ, ವೀರನಾಗಿ, ಪ್ರೇಮಿಯಾಗಿ ಏನೆಲ್ಲ ಜೀವನ ಪಾಠಗಳನ್ನು ನಮಗೆ ಕಲಿಸಿಕೊಟ್ಟಿದ್ದಾನೆ. ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳು, ಅಪಮಾನಗಳನ್ನು ಎದುರಿಸಿದರೂ ತನ್ನ ಕರ್ತವ್ಯ ಪ್ರಜ್ಞೆಯಿಂದ ದೂರ ಸರಿದವನಲ್ಲ. ನಮಗೆಲ್ಲ ಭಗವದ್ಗೀತೆಯ ಮೂಲಕ ಉಪದೇಶಗಳ ಸುರಿಮಳೆಯನ್ನೇ ಗೈದಿದ್ದಾನೆ. ನಮ್ಮ ಸಂಸ್ಕೃತಿಗೆ ರಸಶಕ್ತಿಯನ್ನು ತುಂಬಿ ಧರ್ಮ ಮಾರ್ಗದ ಬಾಳ ಪಯಣದ ಹಾದಿಗೆ ಬೆಳಕಾಗಿದ್ದಾನೆ. ಶ್ರೀಕೃಷ್ಣ ನಯ ವಿನಯದಲ್ಲಿಯೂ ಕೂಡ ಅನುಕರಣೀಯ. ಹೌದು, ಶ್ರೀಕೃಷ್ಣ ನಯ ವಿನಯದಲ್ಲಿ ಅನುಕರಣೀಯ. ಹೇಗೆಂದರೆ, ರಾಜಯಾಗದಲ್ಲಿ ಆತ ಬ್ರಾಹ್ಮಣರ ಹಾಗೂ ಹಿರಿಯರ ಕಾಲು ತೊಳೆಯುತ್ತಾನೆ. ಇಂತಹ ದೊಡ್ಡ ಗುಣದಿಂದಲೇ ಅವನಿಗೆ ಆ ಯಾಗದ ದೊಡ್ಡ ಸ್ಥಾನಮಾನವಾದ ಅಗ್ರಪೂಜೆ ಲಭಿಸುತ್ತದೆ. ನಂಬಿ ಕರೆದರೆ ಓ ಎಂದು ಓಡಿ ಬಂದು ಉದ್ಧರಿಸುವುದು ಅವನ ವೈಶಿಷ್ಟ್ಯ. ಹೀಗಾಗಿ ಶ್ರೀಕೃಷ್ಣನ ಬಗ್ಗೆ ಎಲ್ಲರಿಗೂ ಹೆಚ್ಚು ಗೌರವ ಭಾವನೆ ಮೂಡುತ್ತದೆ. ಶ್ರೀಕೃಷ್ಣ ಸ್ನೇಹದ ಪ್ರತೀಕವಾಗಿದ್ದಾನೆ. ತನ್ನ ಬಡ ಸ್ನೇಹಿತನಾದ ಸುಧಾಮನೊಂದಿಗಿನ ಒಡನಾಟ ಸ್ನೇಹಕ್ಕೆ ಬಡತನ ಸಿರಿತನದ ಭೇದವಿಲ್ಲ. ಎಲ್ಲಿ ಸ್ನೇಹವಿದೆ ಅಲ್ಲಿ ಯಾವುದೇ ಸಂದೇಹವಿಲ್ಲ ಎಂಬುದನ್ನು ಅವರ ಅನೇಕ ಪ್ರಸಂಗಗಳ ಮೂಲಕ ನಮಗೆ ಅರಿವಾಗುತ್ತದೆ. ಒಮ್ಮೆ ಕೃಷ್ಣ ಮತ್ತು ಸುಧಾಮ ಒಂದು ದಿವಸ ಸಂಚಾರಕ್ಕೆ ಹೋಗಿ ದಾರಿ ತಪ್ಪಿಸಿಕೊಂಡಿರುತ್ತಾರೆ. ಹಸಿವು ಬಾಯಾರಿಕೆಯಿಂದ ಒಂದು ಮರದ ಕೆಳಗೆ ಬಂದು ನಿಲ್ಲುತ್ತಾರೆ. ಆ ಹಣ್ಣಿನ ಮರದಲ್ಲಿ ಒಂದು ಹಣ್ಣು ನೇತಾಡುವುದನ್ನು ಕೃಷ್ಣ ನೋಡುತ್ತಾನೆ. ಹಾಗೆ ಗಿಡ ಹತ್ತಿ ತಾನೇ ತನ್ನ ಕೈಯಾರೆ ಆ ಹಣ್ಣನ್ನು ಕಿತ್ತುಕೊಂಡು ಬರುತ್ತಾನೆ. ಕೃಷ್ಣನು ಆ ಹಣ್ಣನ್ನು 6 ತುಂಡುಗಳನ್ನಾಗಿ ಮಾಡುತ್ತಾನೆ. ನಂತರ ಅವನ ಅಭ್ಯಾಸದ ಪ್ರಕಾರ ಮೊದಲ ತುಂಡನ್ನು ಸುಧಾಮನಿಗೆ ನೀಡುತ್ತಾನೆ. ಸುಧಾಮ ಆ ಹಣ್ಣನ್ನು ತಿಂದು ತುಂಬಾ ಸ್ವಾದಿಷ್ಟಕರ, ಇಂತಹ ಹಣ್ಣನ್ನು ನನ್ನ ಜೀವನದಲ್ಲಿ ಎಂದಿಗೂ ಸೇವಿಸಿಲ್ಲ, ದಯವಿಟ್ಟು ಇನ್ನೊಂದು ತುಣುಕು ನೀಡು ಎಂದು ಬೇಡುತ್ತಾನೆ. ಆಗ ಶ್ರೀಕೃಷ್ಣ 2ನೇ ತುಂಡನ್ನೂ ಕೂಡ ಸುಧಾಮನಿಗೆ ನೀಡುತ್ತಾನೆ. ಹೀಗೆ ಸುಧಾಮ ಕೃಷ್ಣನನ್ನು ಕೇಳುತ್ತಾ ಹೋಗುತ್ತಾನೆ, ಕೃಷ್ಣ ಕೊಡುತ್ತಾ ಹೋಗುತ್ತಾನೆ. ಅದೇ ರೀತಿ ಸುಧಾಮ 5 ತುಂಡುಗಳನ್ನು ಕೇಳುವ ಮೂಲಕ ಅವೆಲ್ಲವುಗಳನ್ನು ತಿನ್ನುತ್ತಾನೆ. ಕೊನೆಯಲ್ಲಿ 1 ತುಂಡು ಉಳಿದಾಗ ಮತ್ತೆ ಸುಧಾಮ ಶ್ರೀಕೃಷ್ಣನನ್ನು ಕೇಳಿದಾಗ ಕೃಷ್ಣ ಎನ್ನುತ್ತಾನೆ, ಸುಧಾಮ, ಇದು ನಿನ್ನ ಮಿತಿಮೀರಿದ ವರ್ತನೆಯಾಗಿದೆ. ನಿನ್ನ ಹಾಗೆ ನಾನೂ ಕೂಡ ಹಸಿದಿದ್ದೇನೆ, ನಾನು ನಿನ್ನನ್ನೂ ಪ್ರೀತಿಸುತ್ತೇನೆ, ಹಾಗೆ ನೀನೂ ನನ್ನನ್ನು ಪ್ರೀತಿಸುವುದಿಲ್ಲವೇ ಎಂದು ಕೋಪದಿಂದ ಪ್ರಶ್ನಿಸುತ್ತಾ ಕೃಷ್ಣನು ಆ ಉಳಿದ 1 ಹಣ್ಣಿನ ತುಂಡನ್ನು ತನ್ನ ಬಾಯಿಗೆ ಹಾಕುತ್ತಾನೆ. ಆ ಹಣ್ಣು ಅತಿ ಕಹಿಯಾದ ಕಾರಣ ಶ್ರೀಕೃಷ್ಣನು ತತ್ಕ್ಷಣ ಬಾಯಲ್ಲಿದ್ದ ಹಣ್ಣನ್ನು ಉಗುಳುತ್ತಾನೆ. ಆಗ ಕೃಷ್ಣ ಸುಧಾಮನನ್ನು ಉದ್ದೇಶಿಸಿ, ನಿನಗೆ ಹುಚ್ಚು ಇಲ್ಲ ತಾನೆ? ಇಂತಹ ಕಹಿ ಹಣ್ಣುಗಳನ್ನು ನೀನು ಹೇಗೆ ತಿಂದಿ? ಅದಕ್ಕೆ ಸುಧಾಮನ ಉತ್ತರ ತುಂಬ ರೋಚಕವಾಗಿದೆ. ಕೃಷ್ಣ, ನಿನ್ನ ಅಮೃತ ಹಸ್ತದಿಂದ 1000 ಸಲ ಇಂತಹ ತುಂಬ ಸಿಹಿಯಾದ ಹಣ್ಣುಗಳನ್ನು ನಾನು ತಿಂದಿದ್ದೇನೆ. ಈಗ 1 ಸಲ ಕಹಿ ಹಣ್ಣನ್ನು ನೀಡಿದಾಕ್ಷಣ ನಾನು ನಿನ್ನನ್ನು ದೂರುವುದು ನ್ಯಾಯವಾ? ಅದಕ್ಕೆ ನಿನಗೆ ಕಹಿ ಅನುಭವ ಆಗಬಾರದೆಂದು ಎಲ್ಲ ಹಣ್ಣಿನ ತುಂಡುಗಳನ್ನು ನಾನೇ ತಿನ್ನಲು ಬಯಸಿದೆ ಎನ್ನುತ್ತಾನೆ.
ಸ್ನೇಹಿತರೆ, ಈ ಒಂದು ಘಟನೆಯು ನಮಗೆ ಜೀವನದ ಯಾವುದೇ ಹಂತದಲ್ಲಿಯೂ ನಮ್ಮ ಸ್ನೇಹಿತನಿಂದ ಕಹಿ ಅನುಭವ ಆದರೆ ಆ ಕ್ಷಣವನ್ನು ತಕ್ಷಣವೇ ಮರೆತು ಮುಂದೆ ಸಾಗಬೇಕು. ನಮಗೆ ಬಂದ ಒಳ್ಳೆಯ ದಿನಗಳಲ್ಲಿ ದುರಹಂಕಾರವನ್ನು ಮಾಡದೆ, ಕೆಟ್ಟ ಸಮಯಗಳಲ್ಲಿ ಕೋಪಿಸಿಕೊಳ್ಳದೆ ತಾಳ್ಮೆಯಿಂದಿರಬೇಕು ಎಂಬುದನ್ನು ತೋರಿಸುವ ಈ ಪ್ರಸಂಗ ನಮಗೆ ಸ್ನೇಹ ಸಂಬಂಧವನ್ನು ಪರಸ್ಪರ ಹೇಗೆ ಗಟ್ಟಿಗೊಳಿಸಬೇಕೆಂಬುದು ಅರ್ಥವಾಗುತ್ತದೆ. ಇನ್ನು ಶ್ರೀಕೃಷ್ಣನ ಮಹಿಮೆಗಳನ್ನು ಹೇಳುತ್ತಾ ಹೋದರೆ ಹಲವಾರು ಇವೆ. ಅವುಗಳಲ್ಲಿ ಒಂದು ಪ್ರಮುಖವಾದಂಥ ಶ್ರೀಕೃಷ್ಣನ ಮಹಿಮೆಯನ್ನು ತಮ್ಮ ಮುಂದೆ ಸಾದರಪಡಿಸುತ್ತೇನೆ. ಒಂದು ದಿನ ವಯಸ್ಸಾದ ಮುದುಕಿಯೊಬ್ಬಳು ನಂದ ಗೋಕುಲಕ್ಕೆ ಹಣ್ಣು ಮಾರಲು ಬರುತ್ತಾಳೆ. ಅವಳು ಗೋಕುಲದ ಬೀದಿ ಬೀದಿಗಳಲ್ಲಿ ಅಲೆದಾಡಿದರೂ ಹಣ್ಣು ಕೊಳ್ಳಲು ಯಾರೂ ಬರುವುದಿಲ್ಲ. ಹೋಗಿ ಬರುವವರನ್ನೆಲ್ಲ ಹಣ್ಣು ತೆಗೆದುಕೊಳ್ಳಲು ಕೇಳುತ್ತಾಳೆ, ವಿನಂತಿಸಿಕೊಳ್ಳುತ್ತಾಳೆ, ಬೇಡುತ್ತಾಳೆ. ಮೊದಲೇ ವಯಸ್ಸಾದವಳು ಆಯಾಸಗೊಂಡು ನಡೆಯಲಾರದೆ ನಡೆಯುತ್ತಾ ನಂದನ ಮನೆಯ ಬಳಿ ಬರುತ್ತಾಳೆ. ಹಣ್ಣು ಬೇಕೇ ಹಣ್ಣು ಎಂದು ದೀನವಾಗಿ ಕೂಗುತ್ತಾಳೆ. ಆ ಧ್ವನಿಯನ್ನು ಕೇಳಿ ಪುಟ್ಟ ಕೃಷ್ಣ ಬಂದು ಹಣ್ಣು ನನಗೂ ಕೊಡುವೆಯಾ ಎಂದು ಕೇಳುತ್ತಾನೆ. ಆಗ ಈ ಮುದುಕಿ ವ್ಯಾಪಾರವಾಗುತ್ತದೆ ಎಂಬ ಆಸೆಯಿಂದ, ಪುಟ್ಟ, ನಿನ್ನ ತಾಯಿಯನ್ನು ಕರೆದುಕೊಂಡು ಬಾ, ನಾ ಹಣ್ಣು ಕೊಡುತ್ತೇನೆ ಎಂದು ಹೇಳುತ್ತಾಳೆ. ಆಗ ಪುಟ್ಟ ಕೃಷ್ಣ, ಅಜ್ಜಿ, ಅಮ್ಮ ಎಲ್ಲೋ ಹೊರಗೆ ಹೋಗಿದ್ದಾಳೆ, ನನ್ನ ಬಳಿ ಹಣವೂ ಇಲ್ಲ, ಏನು ಮಾಡಲಿ, ನಾನು ಹಣ್ಣನ್ನು ಕೊಳ್ಳಲೇಬೇಕು, ತಿನ್ನಲೇಬೇಕು ಎಂದು ಹೇಳುತ್ತಾನೆ. ಆಗ ಯಶೋಧೆ ಒಮ್ಮೆ ಹೇಳಿದ್ದ ಮಾತನ್ನು ನೆನೆದು, ಅಜ್ಜಿ, ನನ್ನಮ್ಮ ಹೇಳುತ್ತಿದ್ದಳು, ನಿನಗೆ ಏನಾದರೂ ಬೇಕೆಂದರೆ ನನ್ನ ಮಡಿಲಲ್ಲಿ ಕುಳಿತು ಪ್ರೀತಿಯಿಂದ ಕೇಳು, ನಿನಗೆ ಕೊಡುವೆ ಎಂದು. ಹಾಗಾದರೆ ನಾನು ನಿನ್ನ ಮಡಿಲಿನಲ್ಲಿ ಕುಳಿತು ಪ್ರೀತಿಯಿಂದ ಹಣ್ಣು ಕೇಳುತ್ತೇನೆ, ಕೊಟ್ಟು ಬಿಡು ಎಂದು ಹೇಳಿ ಆ ಅಜ್ಜಿಯ ತೊಡೆಯ ಮೇಲೆ ಕುಳಿತು ಅಜ್ಜಿ ಅಜ್ಜಿ ಹಣ್ಣು ಕೊಡು ಎನ್ನುತ್ತಾನೆ. ಆ ಅಜ್ಜಿಯು ಅವನನ್ನು ಅಪ್ಪಿಕೊಂಡು ಕಣ್ಣೀರು ಸುರಿಸುತ್ತಾಳೆ. ಅದನ್ನು ಕಂಡ ಕೃಷ್ಣನು, ಏಕೆ ಅಜ್ಜಿ, ನಾನು ನಿನ್ನ ಮಡಿಲಲ್ಲಿ ಕುಳಿತದ್ದು ನಿನಗೆ ಇಷ್ಟವಾಗಲಿಲ್ಲವೇ, ಏಕೆ ಈ ದುಃಖ ಎಂದು ಕೇಳುತ್ತಾನೆ. ಕೃಷ್ಣನ ಮುಂಗುರುಳು ಸವಿರಿ ಅಜ್ಜಿ ಹೇಳುತ್ತಾಳೆ, ಅಪ್ಪ, ಮಕ್ಕಳೇ ಇಲ್ಲದ ನನಗೆ ಈ ಕ್ಷಣದಲ್ಲೇ ಎಂತಹ ವಾತ್ಸಲ್ಯ ತೋರಿ ನನ್ನನ್ನು ಒಬ್ಬ ತಾಯಿಯನ್ನಾಗಿ ಮಾಡಿದೆ. ನೀನು ಸಾಮಾನ್ಯ ಬಾಲಕನಲ್ಲ, ನೀನು ಸಾಕ್ಷಾತ್ ಭಗವಂತ, ನಾನೆಷ್ಟು ಧನ್ಯಳು ನಿನ್ನ ಸಾನ್ನಿಧ್ಯವನ್ನು ಪಡೆಯಲು ಎಂದು ಆನಂದ ಬಾಷ್ಪ ಸುರಿಸಿ ಕೃಷ್ಣನನ್ನು ಮುದ್ದಾಡುತ್ತಾಳೆ. ಅವನ ಎರಡೂ ಕೈಗಳಿಗೂ ಹಣ್ಣನ್ನು ಕೊಟ್ಟು ಅವನ ವಸ್ತ್ರದಲ್ಲೂ ತುಂಬಿಸಿ, ತಿನ್ನು ಕಂದ, ನೀನು ತೋರಿರುವ ಈ ಪುತ್ರ ವಾತ್ಸಲ್ಯವೇ ನನಗೆ ಸಾಕು, ನನ್ನ ಈ ಜನ್ಮ ಸಾರ್ಥಕವಾಯಿತು ಎಂದು ಹೇಳುತ್ತಾಳೆ. ಆಗ ಕೃಷ್ಣನು, ಅಜ್ಜಿ ಇರಿ, ನಾನು ನಿಮಗೆ ಏನಾದರೂ ಧಾನ್ಯ ಕೊಡುತ್ತೇನೆ. ನನ್ನ ತಾಯಿ ಹೇಳುತ್ತಾಳೆ, ಕಷ್ಟದಲ್ಲಿರುವವರಿಂದ ನಾವು ಏನನ್ನೂ ಹಾಗೆ ಪಡೆಯಬಾರದು ಎಂದು. ಹೀಗೆ ಹೇಳಿದ ಆ ಪುಟ್ಟ ಕೃಷ್ಣನು ಮನೆಯೊಳಗೆ ಹೋಗಿ ತನ್ನ ಬೊಗಸೆಯಲ್ಲಿ ಭತ್ತವನ್ನು ತುಂಬಿಕೊಂಡು ಬರುತ್ತಾನೆ. ಆದರೆ ಅವನ ಅಜ್ಜಿಯ ಬಳಿ ಬರುವಷ್ಟರಲ್ಲಿ ಅವನ ಬೊಗಸೆಯಲ್ಲಿ ಕೇವಲ 8 ಕಾಳುಗಳು ಮಾತ್ರ ಉಳಿದಿರುತ್ತವೆ. ಆಗ ಅಜ್ಜಿಯು ಅದನ್ನೇ ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡು ಮನೆಗೆ ಹೋಗುತ್ತಾ ಆ ಮುದ್ದು ಮುಖದ ಚೆಲುವ ಕೃಷ್ಣನನ್ನು ನೆನೆಸಿಕೊಂಡು ಯಾವುದೋ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂತೆ ಸಂತೋಷದಿಂದ ಮನೆಯ ಕಡೆಗೆ ಹೆಜ್ಜೆ ಹಾಕುತ್ತಾಳೆ. ಹಣ್ಣಿನ ಬುಟ್ಟಿಯನ್ನು ಇಳಿಸಿ ಮುಖ ಕೈಕಾಲು ತೊಳೆದು ಬಂದು ಮುಖ ಒರೆಸಲು ಸಿಕ್ಕಿಸಿದ್ದ ಸೆರಗನ್ನು ತೆಗೆಯುತ್ತಾಳೆ. ಆಗ ಅದರಲ್ಲಿ ಕೃಷ್ಣ ಕೊಟ್ಟಿದ್ದ ಭತ್ತವಿತ್ತು. ಅದನ್ನು ತೆಗೆದು ಪುಟ್ಟ ಕೈಯಲ್ಲಿ ಕಂದ ಕೊಟ್ಟಿದ್ದಾನೆ ಎಂದು ತನ್ನಲ್ಲೇ ಹೇಳಿಕೊಂಡು ಆ ಭತ್ತವನ್ನು ಅಲ್ಲಿದ್ದ ಒಂದು ತಟ್ಟೆಯಲ್ಲಿ ಹಾಕುತ್ತಾಳೆ. ನೋಡುತ್ತಿರುವಂತೆ ಆ ಭತ್ತಗಳು ಅಮೂಲ್ಯವಾದ ಮುತ್ತು ರತ್ನಗಳಾಗಿ ತಟ್ಟೆ ತುಂಬಿ ಸುತ್ತಲೂ ಚೆಲ್ಲುತ್ತವೆ. ಆಶ್ಚರ್ಯದಿಂದ ನೋಡುತ್ತಿದ್ದ ಅಜ್ಜಿ ಮೂಕ ವಿಸ್ಮಿತಳಾಗುತ್ತಾಳೆ. ಇದೇನು ಭಗವಂತನ ಲೀಲೆ, ನನ್ನ ಮಡಿಲಲ್ಲಿ ಕುಳಿತು ಪುತ್ರ ವಾತ್ಸಲ್ಯ ತುಂಬಿದ, ಈಗ ನೋಡಿದರೆ ಅವನು ಕೊಟ್ಟ ಭತ್ತದಿಂದ ನನ್ನ ಬಡತನವನ್ನು ನಿವಾರಿಸಿದ್ದಾನೆ. ಹೀಗೆ ಶ್ರೀಕೃಷ್ಣನನ್ನು ಭಕ್ತಿಯಿಂದ ಆರಾಧಿಸುತ್ತಾ ಅವನ ಮಹಿಮೆಯನ್ನು ಹೊಗಳುತ್ತಾ ಅವಳಂತೆ ಬಡವರಾಗಿದ್ದ ಅಕ್ಕಪಕ್ಕದವರಿಗೆ ಈ ಅಜ್ಜಿ ಸಹಾಯ ಮಾಡಿಕೊಂಡು ನೆಮ್ಮದಿಯಾಗಿ ಇದ್ದಳು. ಹೀಗೆ ಪರಮಾತ್ಮನಾದ ಶ್ರೀಕೃಷ್ಣನು ಮಕ್ಕಳಿಲ್ಲದ ಆ ಬಡ ಮುದುಕಿಗೆ ಮಾತೃವಾತ್ಸಲ್ಯದ ಸಿಂಚನವನ್ನು ಹರಿಸಿ ಅವಳ ಬಡತನವನ್ನು ನಿವಾರಿಸುತ್ತಾನೆ. ಶ್ರೀಕೃಷ್ಣನ ಮಹಿಮೆಯನ್ನು ಸಾರುವ ಇಂತಹ ಅನೇಕ ಪ್ರಸಂಗಗಳು ನಮಗೆ ತಿಳಿಯುತ್ತವೆ. ಈತ ದ್ರೌಪದಿಯ ವಸ್ತ್ರಾಪಹರಣ ಸಂದರ್ಭದಲ್ಲಿ ದ್ರೌಪದಿಗೆ ಆತ್ಮರಕ್ಷಕ ಬಂಧುವಾಗಿ,
ದುರಿತ ಕಾಲದಲ್ಲಿಯೂ ದೂರ್ವಾಸಾತಿಥ್ಯ ಸನ್ನಿವೇಶದಲ್ಲಿ ಸಂಕಷ್ಟ ಹರನಾಗಿದ್ದಾನೆ. ಕುಬ್ಜೆಯ ಗೂನು ತಿದ್ದಿ ಮುದ್ದಾಗಿ ಮಾಡಿದ್ದಾನೆ. ಧೃತರಾಷ್ಟ್ರನಿಗೆ ದಿವ್ಯ ದೃಷ್ಟಿ ನೀಡಿದ್ದಾನೆ. ಇತ್ಯಾದಿ ಸಂದರ್ಭಗಳು ಇದಕ್ಕೆಲ್ಲ ಆತನ ಶ್ರೇಷ್ಠ ಗುಣ ಮಹಿಮೆಗೆ ಉದಾಹರಣೆಯಾಗಿ ನಿಲ್ಲುತ್ತವೆ. ಇಂತಹ ಮಹಾಮಹಿಮನ ಜನ್ಮ ಸ್ಮರಣೆ ನಿಜಕ್ಕೂ ಅರ್ಥಪೂರ್ಣ. ನಂಬಿದವರ ಕೈಬಿಡನು ನಮ್ಮ ಪುರಂದರ ವಿಠಲನು, ಅವನ ಮಹಿಮೆ ಎಷ್ಟು ಪಗಳಿದರೂ ಸಾಲದು ಎಂದು ಹರಿದಾಸರು ಹೇಳಿದಂತೆ ಆ ಭಗವಂತನ ಚಿಂತನೆಯನ್ನು ನಾವು ನಿತ್ಯ ನಿರಂತರವಾಗಿ ಮಾಡುತ್ತಿರೋಣ. ಶ್ರಾವಣ ಮಾಸದ ಈ ಸಂದರ್ಭದಲ್ಲಿ ಶ್ರೀಕೃಷ್ಣನ ಗೀತೋಪದೇಶವನ್ನು ಶ್ರವಣ ಮನನ ಮಾಡಿಕೊಳ್ಳುವ ಮೂಲಕ ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡಿಕೊಳ್ಳೋಣ. ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ನಮಸ್ಕಾರಗಳು.